ರೇಣುಕಾದೇವಿಯ ಶಿರವನ್ನು ಕತ್ತರಿಸಿದ್ದಕ್ಕೆ ಪರಶುರಾಮನು ಮತ್ತು ಪರಶುರಾಮನ ಮೊದಲ ಹೆಸರೇನು ಮತ್ತು ಜಮದಗ್ನಿಯು ತನ್ನ 5 ಜನ ಮಕ್ಕಳಲ್ಲಿ 4 ಜನ ಮಕ್ಕಳನ್ನು ಭಸ್ಮ ಮಾಡಿದ್ದಕ್ಕೆ. ಹಾಗಿದ್ದರೆ ರೇಣುಕಾದೇವಿ ಮತ್ತು ಜಮದಗ್ನಿಯ ನಡುವೆ ನಡೆದಿದ್ದಾದರೂ ಏನು? ಈ ವಿಡಿಯೋದಲ್ಲಿ ರೇಣುಕಾದೇವಿಯ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ. ಈ ವಿಡಿಯೋದಲ್ಲಿ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಮತ್ತು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕನ್ನ ಆಲ್ ಅಂತ ಸೆಟ್ ಮಾಡಿ. ರೇಣುಕಾದೇವಿಯ ತಂದೆಯ ಹೆಸರು ರಾಜರೇಣು. ರಾಜರೇಣು ಅವರ 3 ಜನ ಹೆಂಡತಿಯರಿಗೆ ಮಕ್ಕಳಾಗದ ಕಾರಣ ಅವರು ಅಗಸ್ತ್ಯ ಮಹರ್ಷಿ ಅವರನ್ನು ಭೇಟಿಯಾಗುತ್ತಾರೆ. ಅವರು ಒಂದು ಯಜ್ಞವನ್ನು ಮಾಡಬೇಕೆಂದು ಹೇಳುತ್ತಾರೆ. ಅಗಸ್ತ್ಯ ಮಹರ್ಷಿಯವರು ಮರುದಿನ ಒಂದು ಯಜ್ಞವನ್ನು ಮಾಡುತ್ತಾರೆ. ಆ ಯಜ್ಞದಿಂದ ಒಂದು ಮಗು ಹೊರಗೆ ಬರುತ್ತದೆ. ಆ ಮಗು ಪಾರ್ವತಿ ದೇವಿಯ ಇನ್ನೊಂದು ಅವತಾರವಾಗಿರುತ್ತದೆ. ಆ ಮಗು ಅಗ್ನಿಯಿಂದ ಹುಟ್ಟಿದರಿಂದ ಅಗ್ನಿಜ ಎಂದು ಹೆಸರಿಡುತ್ತಾರೆ. ಅವರ ತಂದೆ ಪ್ರೀತಿಯಿಂದ ರೇಣುಕಾ ಎಂದು ಕರೆಯುತ್ತಾರೆ. ರೇಣುಕಾ ದೇವಿಯ ಬಳಿ ಎಂತಹ ಶಕ್ತಿ ಇತ್ತು ಎಂದರೆ ಮರಳಿನಿಂದ ಮಡಿಕೆಯನ್ನು ಮಾಡಿ ಅದರಲ್ಲಿ ನೀರನ್ನು ತುಂಬಿ ಮತ್ತು ಹಾವನ್ನು ತಲೆಯ ಮೇಲೆ ಸಿಂಬಿಯಾಗಿ ಸುತ್ತಿಕೊಂಡು ನೀರನ್ನು ತರುತ್ತಿದ್ದರು. ಹೀಗೆ ದಿನಾಲು ಹೊಸ ಹೊಸ ಮಡಿಕೆಯಿಂದ ನೀರನ್ನು ತರುತ್ತಿದ್ದರು. ಹೀಗೆ ಒಂದು ದಿನ ಅಗಸ್ತ್ಯ ಮಹರ್ಷಿಯವರು ರಾಜರೇಣು ಅವರನ್ನು ಭೇಟಿಯಾಗುತ್ತಾರೆ. ನಿಮ್ಮ ಮಗಳು ಮದುವೆ ವಯಸ್ಸಿಗೆ ಬಂದಾಗ ಜಮದಗ್ನಿಯ ಕೊಟ್ಟು ಮದುವೆ ಮಾಡಿ ಎಂದು ಹೇಳುತ್ತಾರೆ. ಇವರು ಸಪ್ತ ಋಷಿಗಳಲ್ಲಿ ಒಬ್ಬರಾದ ಋಷಿಗಳು. ಮಹರ್ಷಿ ಜಮದಗ್ನಿಯ ತಂದೆಯ ಹೆಸರು ರುಚಿಕ, ತಾಯಿ ಸತ್ಯವತಿ. ಇವರು ಭೃಗು ವಂಶದವರಾಗಿದ್ದರು. ರೇಣುಕಾದೇವಿಯ ಮದುವೆ ವಯಸ್ಸಿಗೆ ಬಂದಾಗ ರಾಜರೇಣು ಅವರು ಜಮದಗ್ನಿಯ ಕೊಟ್ಟು ಮದುವೆಯನ್ನು ಮಾಡುತ್ತಾರೆ. ಅಲ್ಲಿ ದೇವಾನುದೇವತೆಗಳು ಬಂದು ಆಶೀರ್ವಾದವನ್ನು ಮಾಡುತ್ತಾರೆ ಮತ್ತು ಇಂದ್ರದೇವನು ಕಾಣಿಕೆಯಾಗಿ ಕಾಮಧೇನುವನ್ನು ಕೊಡುತ್ತಾರೆ. ಆ ಕಾಮಧೇನು ಏನು ಬೇಡಿಕೊಂಡರೂ ಕೊಡುವಂತಹ ಕಾಮಧೇನು ಆಗಿತ್ತು. ಹೀಗೆ ವರ್ಷಗಳು ಕಳೆದಂತೆ ರೇಣುಕಾದೇವಿಯವರಿಗೆ 5 ಜನ ಮಕ್ಕಳು ಆಗುತ್ತಾರೆ. ಕೊನೆಯ ಮಗು ಶಿವ ಮತ್ತು ಪಾರ್ವತಿ ದೇವಿಯ ಆಶೀರ್ವಾದದಿಂದ ಜನಿಸಿದ ಮಗು ಆಗಿರುತ್ತದೆ. ರೇಣುಕಾದೇವಿಯ 5 ಜನ ಮಕ್ಕಳ ಹೆಸರು ವಸು, ವಿಶ್ವಾಸು, ಬೃಹದ್ಯಾನ, ಬೃಹತ್ಕನ್ವ ಮತ್ತು 5ನೆಯ ಮಗನ ಹೆಸರು ಪರಶುರಾಮ. ಪರಶುರಾಮ ಅವರು ಮೊದಲ ಹೆಸರು ಭಾರ್ಗವರಾಮ. ಪರಶುರಾಮನು ವಿಷ್ಣು ದೇವನ 6ನೆಯ ಅವತಾರವಾಗಿದ್ದಾರೆ. ಭಾರ್ಗವರಾಮ ಶಿವನನ್ನು ನೆನೆದು ಕಠೋರವಾಗಿ ತಪಸ್ಸನ್ನು ಮಾಡಿ ಶಿವನಿಂದ ಕೊಡಲಿಯನ್ನು ದೀಕ್ಷೆಯಾಗಿ ಪಡೆದುಕೊಂಡಿದ್ದರು. ಅಂದಿನಿಂದ ಅವರಿಗೆ ಪರಶುರಾಮ ಎಂದು ಹೆಸರು ಬಂತು. ರೇಣುಕಾದೇವಿಯು ದಿನನಿತ್ಯದ ಹಾಗೆ ಪೂಜೆಗೆ ನೀರನ್ನು ತರಲು ಹೋಗಿದ್ದರು. ಮರಳಿಂದ ಮಡಿಕೆಯನ್ನು ಮಾಡಿ ನೀರನ್ನು ತುಂಬಿ ಹಾವನ್ನು ಸುರುಳಿಯಾಗಿ ಸುತ್ತಿಕೊಂಡು ನೀರನ್ನು ತರುವಾಗ ನದಿಯಲ್ಲಿ ಗಂಧರ್ವರು ಪ್ರೇಮ ಪ್ರಣಯವನ್ನು ಮಾಡುತ್ತಿದ್ದರು. ಆ ದೃಶ್ಯವನ್ನು ನೋಡಿದ ರೇಣುಕಾದೇವಿಯ ಮನಸ್ಸು ಚಂಚಲಗೊಂಡುತ್ತದೆ ಮತ್ತು ಏಕಾಗ್ರತೆಯನ್ನು ಕಳೆದುಕೊಂಡು ಬಿಡುತ್ತಾರೆ. ಏಕಾಗ್ರತೆಯನ್ನು ಕಳೆದುಕೊಂಡ ನಂತರ ಮಡಿಕೆಯ ಶಕ್ತಿ ಹೋಗಿಬಿಡುತ್ತದೆ. ಆಗ ರೇಣುಕಾದೇವಿಯು ಮರಳಿನಿಂದ ಎಷ್ಟು ಬಾರಿ ಮಡಿಕೆ ಮಾಡಲು ಪ್ರಯತ್ನ ಪಟ್ಟರೂ ಮಡಿಕೆ ಆಗುವುದಿಲ್ಲ. ಆಗ ರೇಣುಕಾದೇವಿಯು ಬರಿಗೈಯಲ್ಲಿ ಆಶ್ರಮಕ್ಕೆ ಹೋಗುತ್ತಾರೆ. ಬರಿಗೈಯಲ್ಲಿ ಬಂದಿದ್ದನ್ನು ಕಂಡಂತಹ ಜಮದಗ್ನಿಯು ತನ್ನ ದಿವ್ಯ ಶಕ್ತಿಯಿಂದ ಏನು ನಡೆದಿದೆ ಎಂದು ತಿಳಿದುಕೊಳ್ಳುತ್ತಾರೆ. ಆಗ ಜಮದಗ್ನಿಯು ಅವರಿಗೆ ತುಂಬ ಕೋಪ ಬಂದು ರೇಣುಕಾದೇವಿಯವರಿಗೆ ಕುಷ್ಠರೋಗದ ಶಾಪವನ್ನು ನೀಡುತ್ತಾರೆ ಮತ್ತು ಆಶ್ರಮದಿಂದ ಹೊರಗೆ ಹಾಕುತ್ತಾರೆ. ರೇಣುಕಾದೇವಿಯವರು ನೀರು ಮತ್ತು ಆಹಾರವಿಲ್ಲದೆ ಕಾಡಿನಲ್ಲಿ ಅಲೆದಾಡುತ್ತಿದ್ದರು. ರೇಣುಕಾದೇವಿಯವರಿಗೆ ಮಾತಂಗಿ ಎಂಬ ಮಹಿಳೆಯು ಭೇಟಿಯಾಗುತ್ತಾರೆ. ಅವರು ಬುಡಕಟ್ಟು ಸಮುದಾಯದವರಾಗಿದ್ದರು. ಮಾತಂಗಿ ಅವರು ರೇಣುಕಾದೇವಿಯವರನ್ನು ತಮ್ಮ ಮನೆಗೆ ಕರೆದುಕೊಂಡು ಹೋಗುತ್ತಾರೆ
ಮತ್ತು ಊಟ ಉಪಚಾರವನ್ನು ಮಾಡಿಸುತ್ತಾರೆ ಮತ್ತು ಗಿಡಮೂಲಿಕೆಯ ಔಷಧಿಯನ್ನು ಹಚ್ಚುತ್ತಾರೆ. ಹೀಗೆ ಒಂದು ದಿನ ರೇಣುಕಾದೇವಿ ಅವರಿಗೆ ಏಕನಾಥ ಮತ್ತು ಜೋಗಿನಾಥ ಅವರು ಭೇಟಿಯಾಗುತ್ತಾರೆ. ರೇಣುಕಾದೇವಿಯು ನಡೆದ ವಿಷಯವನ್ನು ಏಕನಾಥ ಮತ್ತು ಜೋಗಿನಾಥ ಅವರಿಗೆ ಹೇಳುತ್ತಾರೆ. ಆಗ ಏಕನಾಥ ಮತ್ತು ಜೋಗಿನಾಥ ಅವರು ಒಂದು ಸಲಹೆಯನ್ನು ಕೊಡುತ್ತಾರೆ. ನೀವು 3 ದಿನಗಳ ಕಾಲ ಮನೆ ಮನೆಗೆ ಹೋಗಿ ಜೋಗವನ್ನು ಎತ್ತಬೇಕು ಮತ್ತು ಅವರು ಕೊಟ್ಟ ಪ್ರಸಾದವನ್ನು ಬೇಯಿಸಿ ಅರ್ಧ ಶಿವನಿಗೆ ಅರ್ಪಿಸಬೇಕು ಮತ್ತು ಇನ್ನೂ ಅರ್ಧ ನೀವು ಸೇವನೆ ಮಾಡಬೇಕು. ಏಕನಾಥ ಮತ್ತು ಜೋಗಿನಾಥ ಅವರು ಹೇಳುತ್ತಾರೆ. ಆಗ ರೇಣುಕಾದೇವಿಯು ಹಾಗೆಯೇ ಮಾಡುತ್ತಾರೆ. ದಿನನಿತ್ಯವೂ ಮನೆ ಮನೆಗೆ ಹೋಗಿ ಜೋಗವನ್ನು ಎತ್ತಿ ಆ ಪ್ರಸಾದವನ್ನು ಬೇಯಿಸಿ ಅರ್ಧ ಶಿವನಿಗೆ ಅರ್ಪಿಸಿ ಇನ್ನರ್ಧ ತಾವು ಸೇವಿಸುತ್ತಾರೆ. ಹೀಗೆ 3 ದಿನಗಳು ಕಳೆದು ನಂತರ 4ನೇ ದಿನವೂ ನದಿಗೆ ಹೋಗಿ ಸ್ನಾನವನ್ನು ಮಾಡಿದ ಕೆಲವೇ ಕ್ಷಣದಲ್ಲಿ ಕುಷ್ಠರೋಗವು ಹೊರಟು ಹೋಗುತ್ತದೆ. ಆಗ ರೇಣುಕಾದೇವಿಯವರು ಆಶ್ರಮಕ್ಕೆ ಹೋಗಲು ನಿರ್ಧರಿಸುತ್ತಾರೆ. ಆಗ ರೇಣುಕಾದೇವಿಯವರ ಜೊತೆ ಮಾತಂಗಿಯವರು ಕೂಡ ಹೋಗುತ್ತಾರೆ. ಆಶ್ರಮಕ್ಕೆ ಬಂದಿದ್ದನ್ನು ಕಂಡಂತಹ ಜಮದಗ್ನಿಯು ಆದರೆ ರೇಣುಕಾದೇವಿಯವರ ಮೇಲೆ ಕೋಪ ಇನ್ನೂ ಕೂಡ ಕಡಿಮೆ ಆಗಿರುವುದಿಲ್ಲ. ಆಗ ಜಮದಗ್ನಿ ಮಹರ್ಷಿಯವರು ರೇಣುಕಾದೇವಿಯವರನ್ನು ಹೇಳುತ್ತಾರೆ, ಮತ್ತೇಕೆ ಮರಳಿದೆ ಆಶ್ರಮಕ್ಕೆಂದು. ಆಗ ರೇಣುಕಾದೇವಿಯವರು ಹೇಳುತ್ತಾರೆ, ನನಗೆ ಏನು ಬೇಕಾದರೂ ಶಿಕ್ಷೆಯನ್ನು ಕೊಡಿ, ಆದರೆ ನಾನು ಆಶ್ರಮವನ್ನು ಬಿಟ್ಟು ಹೋಗುವುದಿಲ್ಲ. ಆಗ ಜಮದಗ್ನಿ ಮಹರ್ಷಿ ಅವರು ಕೋಪಗೊಂಡು ತಮ್ಮ 4 ಜನ ಮಕ್ಕಳನ್ನು ಕರೆಯುತ್ತಾರೆ. ಕರೆದು ಹೇಳುತ್ತಾರೆ, ನಿನ್ನ ತಾಯಿಯ ಶಿರವನ್ನು ಕತ್ತರಿಸಿಬಿಡು ಎಂದು ಹೇಳುತ್ತಾರೆ. ಆಗ 4 ಜನ ಮಕ್ಕಳು ತಂದೆಯ ಮಾತನ್ನು ತಿರಸ್ಕರಿಸುತ್ತಾರೆ. ಆಗ ಜಮದಗ್ನಿಯು ಕೋಪಗೊಂಡು ತನ್ನ 4 ಜನ ಮಕ್ಕಳನ್ನು ಭಸ್ಮ ಮಾಡಿಬಿಡುತ್ತಾರೆ. ಆ ದೃಶ್ಯವನ್ನು ಕಂಡಂತಹ ರೇಣುಕಾದೇವಿಯವರು ತಮ್ಮ 4 ಜನ ಮಕ್ಕಳುಗಳ ಭಸ್ಮವನ್ನು ಹಿಡಿದು ಅಳುತ್ತಾ ಕುಳಿತಿದ್ದರು. ಅಷ್ಟೊತ್ತಿಗೆ ಬಂದಂಥ ಪರಶುರಾಮನು, ಏನಾಯಿತು ತಂದೆ ಎಂದು ಕೇಳುತ್ತಾನೆ. ಆಗ ಜಮದಗ್ನಿಯು ಪರಶುರಾಮನಿಗೆ ಹೇಳುತ್ತಾರೆ, ನಿನ್ನ ತಾಯಿಯ ಶಿರವನ್ನು ಕತ್ತರಿಸಿಬಿಡು ಎಂದು ಹೇಳುತ್ತಾರೆ. ಆಗ ಪರಶುರಾಮನು ಸ್ವಲ್ಪವೂ ಯೋಚನೆ ಮಾಡದೆ ತಾಯಿಯ ಶಿರವನ್ನು ಕತ್ತರಿಸಲು ಹೋಗುತ್ತಾರೆ. ಆಗ ಪರಶುರಾಮನು ತಾಯಿಯ ಶಿರವನ್ನು ಕತ್ತರಿಸಲು ಕೊಡಲಿಯನ್ನು ಎತ್ತುತ್ತಾನೆ. ನಡುವೆ ಮಾತಂಗಿಯವರು ಬಂದುಬಿಡುತ್ತಾರೆ. ಆಗ ಮಾತಂಗಿ ಶಿರ ಮತ್ತು ರೇಣುಕಾದೇವಿ ಶಿರವು ಕತ್ತರಿಸಿ ಬಿಡುತ್ತಾನೆ ಪರಶುರಾಮನು. ಆಗ ಜಮದಗ್ನಿಯವರು ಪರಶುರಾಮನಿಗೆ ಹೇಳುತ್ತಾರೆ, ನಿನಗೆ ಏನಾದರೂ 3 ವರಗಳನ್ನು ಕೇಳು ಎಂದು ಹೇಳುತ್ತಾರೆ. ಆಗ ಪರಶುರಾಮ ಅವರು 3 ವರಗಳನ್ನು ಕೇಳುತ್ತಾರೆ. ಮೊದಲನೆಯ ವರ, ನನ್ನ ಅಣ್ಣಂದಿರನ್ನು ಬದುಕಿಸಿ ಕೊಡುದೇವ ಎಂದು ಕೇಳಿಕೊಳ್ಳುತ್ತಾರೆ. ಆಗ ಜಮದಗ್ನಿಯವರು ತಮ್ಮ ಕಮಂಡಲದಿಂದ ನೀರನ್ನು ಚಿಮ್ಮುತ್ತಾರೆ. ಆಗ ಪರಶುರಾಮನ ಅಣ್ಣಂದಿರು ಜೀವಂತರಾಗುತ್ತಾರೆ. ಪರಶುರಾಮನು ಆಗ 2ನೇ ವರವನ್ನು ಕೇಳುತ್ತಾರೆ. ನನ್ನ ತಾಯಿಯನ್ನು ಬದುಕಿಸಿಕೊಡುದೇವ ಎಂದು ಕೇಳಿಕೊಳ್ಳುತ್ತಾರೆ. ಆಗ ಮಹರ್ಷಿ ಜಮದಗ್ನಿಯವರು ಹೇಳುತ್ತಾರೆ, ನಿನ್ನ ತಾಯಿಯ ಶಿರವನ್ನು ಜೋಡಿಸಿ ಇಡು ಎಂದು ಹೇಳುತ್ತಾರೆ. ಗಡಿಬೇಡಿಯಲ್ಲಿ ಇದ್ದ ಪರಶುರಾಮನು ಮಾತಂಗಿ ಶಿರವನ್ನು ರೇಣುಕಾದೇವಿಯವರಿಗೆ, ರೇಣುಕಾದೇವಿಯವರ ಶಿರವನ್ನು ಮಾತಂಗಿಯವರಿಗೆ, ಹೀಗೆ ಅದಲು ಬದಲು ಮಾಡಿ ಬಿಡುತ್ತಾರೆ. ಆಗ ಜಮದಗ್ನಿಯವರು ತಮ್ಮ ಶಕ್ತಿಯಿಂದ ಬದುಕಿಸಿ ಬಿಡುತ್ತಾರೆ. ಆಗ ಅದಲು ಬದಲು ಆದ ಶಿರವನ್ನು ಕಂಡಂತಹ ಪರಶುರಾಮನು, ತಂದೆ, ಈ ಶಿರವನ್ನು ಮತ್ತೆ ಅದಲು ಬದಲು ಮಾಡಿಸು ದೇವ ಎಂದು ಪರಶುರಾಮನು ಕೇಳಿಕೊಳ್ಳುತ್ತಾರೆ. ಆಗ ಮಹರ್ಷಿ ಜಮದಗ್ನಿಯವರು ಹೇಳುತ್ತಾರೆ, ಮಾತಂಗಿಯವರ ಇನ್ನೊಂದು ಹೆಸರೇ ಯಲ್ಲಮ್ಮ. ಇನ್ನು ಮೇಲೆ ರೇಣುಕಾದೇವಿಯವರನ್ನು ರೇಣುಕಾ ಯಲ್ಲಮ್ಮ ಎಂದು ಕರೆಯುತ್ತಾರೆ ಎಂದು ಜಮದಗ್ನಿಯವರು ಆಶೀರ್ವಾದ ಮಾಡುತ್ತಾರೆ. ಆಗ ಪರಶುರಾಮನು 3ನೇ ವರವನ್ನು ಕೇಳುತ್ತಾರೆ. ನಿಮ್ಮ ಎದೆಯಲ್ಲಿ ಇರುವ ವ್ಯಾಘ್ರ ದೇವತೆಯನ್ನು ಆಚೆ ಕಳಿಸಿದೇವಾ ಎಂದು ಕೇಳಿಕೊಳ್ಳುತ್ತಾರೆ. ಆಗ ಜಮದಗ್ನಿಯವರು ತನ್ನ ಮಗನಿಗೆ ಕೊಟ್ಟ ವರದಂತೆ ವ್ಯಾಘ್ರ ದೇವತೆಯನ್ನು ಆಚೆ ಕಳಿಸುತ್ತಾರೆ.
ಮತ್ತು ಜಮದಗ್ನಿ ಮಹರ್ಷಿ ಅವರು ವ್ಯಾಘ್ರ ದೇವತೆಗೆ ಹೇಳುತ್ತಾರೆ, ನಾನು ಕರೆದರೂ ನೀನು ಬರಬೇಡ ಎಂದು ಹೇಳುತ್ತಾರೆ. ಇದುವೇ ರೇಣುಕಾದೇವಿಯವರ ಜೀವನದ ಚರಿತ್ರೆಯಾಗಿದೆ. ನಿಮಗೆ ರೇಣುಕಾದೇವಿ ಮತ್ತು ಜಮದಗ್ನಿಯವರ ಬಗ್ಗೆ ಇನ್ನಷ್ಟು ಮಾಹಿತಿಗಳು ಬೇಕಾದಲ್ಲಿ ಪಾರ್ಟ್ 2ಗೆ ಕಮೆಂಟ್